ಸಮ್ಯಕ್ ದೃಷ್ಟಿ ಜೀವದ ಮತ್ತು ಮಿಥ್ಯಾದೃಷ್ಟಿ ಜೀವದ ಪರಿಣಾಮಗಳಲ್ಲಿ ಬಹಳಷ್ಟು ಭೇದವಿದೆ. ಅದನ್ನೇ ಈಗ ಹೇಳುತ್ತಾರೆ. ಯಃ ಕರೋತಿ ಸ ಕೇವಲಂ ಕರೋತಿ. ಯಾವ ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ಪರಿಣಾಮಗಳ ರೂಪವಾಗಿ ಪರಿಣಮಿಸುತ್ತಾನೆ, ಅವನು ಅಂಥದೇ ಪರಿಣಾಮದ ಕರ್ತೃವಾಗುತ್ತಾನೆ. ಜೀವ ಸ್ವಯಂ ಚೈತನ್ಯ ಜ್ಞಾನದರ್ಶನ ಸ್ವಭಾವಿ ಇದ್ರೂ ಕೂಡ ತನ್ನ ಸ್ವಭಾವದ ಚೈತನ್ಯ ಅರ್ಥಾತ್ ಜ್ಞಾನದರ್ಶನಮಯ ಸ್ವಭಾವದ ಅವನಿಗೆ ಆ ಚೈತನ್ಯ ರೂಪದಿಂದ ಎಲ್ಲಿಯವರೆಗೆ ಅನುಭವ ಆಗುವುದಿಲ್ಲ, ತಿಳಿದು ಬರುವುದಿಲ್ಲ, ಶ್ರದ್ಧೆಯಾಗುವುದಿಲ್ಲ, ಅಲ್ಲಿಯವರೆಗೆ ಅವನು ಯಾವ ರೂಪದಿಂದ ಪರಿಣಮಿಸ್ತಾನೋ ಆ ಭಾವದ ಕರ್ತೃ ಆಗ್ತಾನೆ. ಆ ಭಾವರೂಪದಿಂದ ಸ್ವಯಂ ಚೈತನ್ಯ ಸ್ವರೂಪದ ಜೀವನೇ ಪರಿಣಮನ ಮಾಡ್ತಾನೆ. ಅನ್ಯ ಯಾವುದರದ ಮಾತನೆ ಇಲ್ಲಿಲ್ಲ. ಸಂಪೂರ್ಣ ಜಿನಾಗಮದೊಳಗ ಧರ್ಮಾಧರ್ಮ ಆಕಾಶ ಕಾಲ ಸಹಿತ ರೂಪಿ ಪುದ್ಗಲವಿರುವಂಥ ಯಾವ ಅಚೇತನ ದ್ರವ್ಯಗಳಿದವೆಯೋ ಅವು ಎಲ್ಲವುಗಳ ವರ್ಣನೆ ಇದ್ರೂ ಕೂಡ ಒಂದು ಜೀವದ ಸ್ವರೂಪವನ್ನು ತಿಳಿಸಿಕೊಡುವುದಿದೆ. ಅವು ಎಲ್ಲವುಗಳ ಜೊತೆಗೆ ಜೀವದ ಯಾವ ಪ್ರಕಾರದ ವಾಸ್ತವಿಕವಾಗಿನ ಸಂಬಂಧ ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಯಾವ ಪ್ರಕಾರದ ಸಂಬಂಧದ ಕಲ್ಪನಾ ಮಾತ್ರದಿಂದ ಜೀವ ದುಃಖಿಯಾಗ್ತಾ ಇದ್ದಾನೆ. ಸಂಸಾರದ ಪರಿಭ್ರಮಣದೊಳಗ ಅನಂತ 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 ಕ್ಲೇಶಗಳನ್ನು ಅನುಭವ ಮಾಡ್ತಾ ಇದ್ದಾನೆ. ಅನಂತ ಅನಂತ ವೇಷಗಳನ್ನು ಧಾರಣ ಮಾಡ್ತಾ ಇದ್ದಾನೆ. ಇದರದೇ ಕಥೆ ಜಿನಾಗಮದಲ್ಲಿ ಇದೆ. ನಾಲ್ಕೂ ಅನುಯೋಗ ಇರಲಿ, ಯಾವುದೇ ಅನುಯೋಗದ ಮುಖ್ಯತೆಯಿಂದ ಶಾಸ್ತ್ರ ರಚನೆಗೊಂಡದ್ದು ಇರಲಿ, ಆದರೆ ಕೇವಲ ಆ ಶಾಸ್ತ್ರದ ರಚನೆಯ ಉದ್ದೇಶ ಚೈತನ್ಯ ಸ್ವರೂಪಿ ಜೀವದ ಪರಿಚಯ ಮಾಡಿಸುವುದಿದೆ ಜೀವನಿಗೆ. ಯಾಕೆ ಅಂತಂದ್ರೆ ಅಜೀವಕ್ಕಂತೂ ಅಜೀವದ ಪರಿಚಯ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಚಯ ಮಾಡಿಸಿಕೊಳ್ಳುವ ಅಥವಾ ಮಾಡಿಕೊಳ್ಳುವ ಯಾವುದೇ ಪ್ರಕಾರದ ಯೋಗ್ಯತೆ ಇಲ್ಲ ಮತ್ತು ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಕೂಡ ಅವುಗಳಿಗೆ ಇಲ್ಲ. ಒಂದು ಜೀವದ್ದೇ ಪರಿಚಯ ಮಾಡಿಸ್ತಾರೆ ವಿನಃ ಅನ್ಯ ಯಾವುದರದ್ದು ಪರಿಚಯ ಲೋಕದೊಳಗೆ ಇಲ್ಲ. ಹಾಗಾದ್ರೆ ಯಾವ ಆಶ್ರವ ತತ್ವ ಇದೆ, ಯಾವ ಕರ್ಮ ದೇಹ ರೂಪದ ಅಜೀವ ತತ್ವ ಇದೆ, ಆ ರೂಪವಾಗಿ ಸ್ವಯಂ ಜೀವ ಪರಿಣಮಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ವಯಂ ಜೀವ ತಾನಾಗಿನ ತನ್ನ ಒಂದು ಸಾಮರ್ಥ್ಯದಿಂದನೂ ಪರಿಣಮಿಸ್ತಾನೆ. ಅವನಲ್ಲಿ ಚೈತನ್ಯ ಸಾಮರ್ಥ್ಯ ಇಲ್ಲದೆ ಹೋದರೆ ಅವ ಆ ಪ್ರಕಾರ ಪರಿಣಮನ ಮಾಡೋದು ಕೂಡ ಸಾಧ್ಯ ಇರಲಿಲ್ಲ. ಆದರೆ ಚೈತನ್ಯ ಸಾಮರ್ಥ್ಯ ಇರುವುದರಿಂದ ಅವ ಆ ಅನಾದಿ ಅಜ್ಞಾನವನ್ನು ಅಪರಾಧವನ್ನು ಬಿಟ್ಟುಕೊಟ್ಟ ಚೈತನ್ಯಮಯ ಆನಂದದ ಮಾರ್ಗದೊಳಗೆ ಬರುವ ಸಾಧ್ಯತೆ ಇದೆ. ಚೈತನ್ಯಮಯ ಆನಂದದ ಸಾಗರದೊಳಗ ಅನಂತ ಕಾಲದವರೆಗೆ ಮುಳುಗಿಕೊಂಡ ಇರುವ ಸಾಧ್ಯತೆ ಇದೆ. ಅವು ಮಾಡಿದಂಥ ಅಪರಾಧದ ಪರಿಚಯ ಮಾಡಿಸುವ ಉದ್ದೇಶ ಕೂಡ ಇದುವೇ ಇದೆ. ಅವು ಚೈತನ್ಯಾನಂದದ ಮಾರ್ಗದೊಳಗೆ ಬಂದು ಬಿಡಲಿ, ಚೈತನ್ಯಾನಂದದ ಅನುಭೂತಿಯೊಳಗೆ ಉಳಿದು ಬಿಡಲಿ. ಇದನ್ನು ಹೊರತುಪಡಿಸಿ ಜ್ಞಾನಿ ಗುರುಗಳದ್ದ ಈ ಸಮಗ್ರ ಜಿನವಾಣಿಯ ಉದ್ದೇಶ ಬೇರೆ ಯಾವುದೂ ಇಲ್ಲ. ಮಿಥ್ಯಾತ್ವ ರಾಗಾದಿಗಳ ರೂಪದ ಪರಿಣಮನವನ್ನು ತಿಳಿಸಿಕೊಟ್ರನು, ಆ ಪರಿಣಮನಕ್ಕ ಅನ್ಯ ನಿಮಿತ್ತಾದಿಗಳು ಇದಾವೆ ಅನ್ನೋದನ್ನು ತೋರಿಸಿಕೊಟ್ರನು, ಆ ನಿಮಿತ್ತದಿಂದ ನಿರಪೇಕ್ಷವಾಗಿ ಇವ ತಾನಾಗಿನ ತನ್ನ ಸಾಮರ್ಥ್ಯದಿಂದ ಮಿಥ್ಯಾತ್ವ ರಾಗಾದಿ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ
ಅನ್ನೋದನ್ನು ಸಿದ್ಧ ಮಾಡಿದ್ರನು ಅವನನ್ನು ಕೇವಲ ಏಕಾಕಿ ಅಪರಾಧಿ ಹೇಳೋದಿಲ್ಲ. ಆದ್ರೆ ಅವ ಮಾಡ್ತಾ ಇರುವಂಥ ಅಥವಾ ಅವನಿಂದ ಸಂಭವಿಸ್ತಾ ಇರುವಂಥ ಅಪರಾಧವನ್ನ ಬಿಡಿಸಿ ನಿರಪರಾಧ ಮಾರ್ಗದೊಳಗ ನಿರಾಕುಲ ಶಾಂತಿಯ ಮಾರ್ಗದೊಳಗ ಕೊಂಡೊಯ್ಯುವಂಥ ಒಂದೇ ಒಂದು ದಯಾಭಾವನೆ ಸದುದ್ದೇಶ ಭೀತರಾಗಿ ಸಂತರುಗಳಿಂದ ಬಿದ್ದಿದೆ. ನೀ ದೋಷಿ ಇದ್ದೀಯಪ್ಪ ಅಂಥೇಳಿ ಹೇಳುವ ಅಭಿಪ್ರಾಯ ಅವರದಿಲ್ಲ. ನಿನ್ನ ದೋಷದಲ್ಲಿ ಅನೇಕಾನೇಕ ಪರದ್ರವ್ಯಗಳ ನಿಮಿತ್ತ ಇದ್ದಾವೆ ಅಂಥೇಳಿ ಹೇಳಿದ್ರೂ ಕೂಡ ಆ ನಿಮಿತ್ತಗಳಿಂದ ನಿನ್ನಲ್ಲಿ ದೋಷ ಸಂಭವಿಸ್ತಾ ಇಲ್ಲಪ್ಪ ಅಂಥೇಳಿ ಸಿದ್ಧ ಮಾಡಿ ಅವರಿಗೆ ಹೇಳೋದಿದೆ, ನೀ ಈ ದೋಷವನ್ನು ತೊರೆದು ಪರಮಶಾಂತ ಪರಮ ನಿರಾಕುಲ ಲೋಕಪೂಜ್ಯ ಅವಸ್ಥೆಗೆ ತಲುಪುವಂಥ ಇದೆಯಪ್ಪ. ನಿನಗ ಅಂಥ ಒಂದು ಮಂಗಲಮಯವಾದಂಥ ವಿಕಾಸ ರೂಪದ ಇವತ್ತು ಪರ್ಯಾಯ ವಿಶೇಷದ ಪ್ರಾಪ್ತಿ ಆದದ್ದು ಇದೆ. ಆ ಪರ್ಯಾಯದ ಮೂಲಕ ನಿನ್ನ ಭಾವಿ ಅನಂತ ಪರ್ಯಾಯಗಳ ಸುಖಮಯ ಆಗುವಂಥ ಒಂದು ಮಂಗಲಮಯವಾದಂಥ ಸನ್ನಿವೇಶ ನಿನಗೆ ಉಪಲಬ್ಧ ಆದದ್ದಿದೆ. ಅದನ್ನು ಬಿಟ್ಟ ನೀ ಅನಾದಿ ಕಾಲದಿಂದ ಯಾವುದು ದುಃಖಮಯವಾದಂಥ ಮಾರ್ಗ ಇದೆಯೋ ಅದೇ ಮಾರ್ಗದಲ್ಲಿ ಹೊರಟು ಹೋಗೋದ ಸ್ವಲ್ಪ ಕೂಡ ನಿನಗೆ ಶೋಭ ಇಲ್ಲ, ನಿನ್ನದ ಅದರಲ್ಲಿ ಹಿತ ಇಲ್ಲ ಅನ್ನುವ ಮಾತನೇ ಇದ್ದೇ ವಿನಃ ಅವರಿಗೆ ನಮ್ಮನ್ನ ಪರದ ನಿಮಿತ್ತದ ಮೇಲೆ ಆರೋಪ ಮಾಡಿಸಿ ನಮ್ಮನ್ನ ನಿರಪರಾಧಿ ಇರಿಸೋದನ್ನು ಇಲ್ಲ. ನಮ್ಮ ಅಪರಾಧದ ಪರಿಚಯ ಮಾಡಿಸಿದ ನಂತರ ಕೂಡ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿನ ಬಿಡೋದನ್ನು ಇಲ್ಲರಿ. ನಮ್ಮನ್ನ ಪರಮ ಶಾಂತಿಯ ಮಾರ್ಗದೊಳಗೆ ಕೊಂಡೊಯ್ಯುವ ಒಂದೇ ಒಂದು ಉದ್ದೇಶದಿಂದ ಏಕಾಂತ ಸ್ಥಳದೊಳಗೆ ಕೂತು ಕೂಡ ಒಂದು ರಾಗ ಭಾವದಿಂದನ್ರಿ ಕರುಣೆಯ ಭಾವದಿಂದನ್ರಿ ಜೀವನ ವಿನಾಕಾರಣ ದುಃಖದ ಅನುಭವ ಮಾಡ್ತಾ ಇದ್ದಾವೆ ಅನ್ನುವ ಯಥಾರ್ಥ ಜ್ಞಾನದಿಂದಂದ್ರೆ ಅವರು ಇಂಥ ಶ್ರುತದ ರಚನೆ ಮಾಡ್ತಾ ಇರ್ತಾರೆ. ಆ ಶ್ರುತದ ಉಪಲಬ್ಧಿ ನಮ್ಮವರಿಗೆ ಆದದ್ದ, ನಮಗೆ ಪ್ರತ್ಯಕ್ಷ ಪ್ರಾಪ್ತ ಆದದ್ದ, ಅದರಲ್ಲಿ ಇರುವಂಥ ಶಬ್ದಗಳ ವಾಚನ ನಡೆದದ್ದ ಕೂಡ ನಮ್ಮ ಜೀವನದೊಳಗ ಒಂದು ಮಹಾನ್ ಉಪಲಬ್ಧಿ ಇದೆ ರೀ. ಧನ ಹೋದ್ರೆ ಹೋಗಲಿ, ಸಂಯೋಗ ಬಿಟ್ಟು ಹೋದ್ರೆ ಹೋಗಲಿ, ಆದ್ರೆ ಇದು ಉಳ್ಕೊಂಡಿದೆಯಲ್ಲ, ಈ ಆಸ್ತಿಯಿಂದ ನಮ್ಮಲ್ಲೇ ಇಂದ್ಯಾವ ಶ್ರೀಮಂತಿಕೆ ಇದೆಯಲ್ಲ, ಆ ಶ್ರೀಮಂತಿಕೆಯ ಸರಿಸಾಟಿಯನ್ನ ಯಾವುದೂ ಅನ್ಯ ವೈಭವ ಅನುಕೂಲ ಸಂಯೋಗದ ಜೊತೆಗೆ ಮಾಡಲಿಕ್ಕೆ ಆಗುವುದಿಲ್ಲ. ಹೊಂದಾಣಿಕೆಯನ್ನ ಏನು ಹೇಳ್ತಾ ಇದ್ದಾರೆ, ಯಾವ ಮಿಥ್ಯಾದೃಷ್ಟಿ ಜೀವನು, ನಮಗೆ ಮಿಥ್ಯಾದೃಷ್ಟಿ ಅಂದರೆ ಅದು ಎಲ್ಲಕ್ಕಿಂತ ದೊಡ್ಡ ಬೈಗಳ ಇದೆ ರೀ. ಆದರೆ ನಮ್ಮನ್ನು ಬೈಯುವ ಸಲುವಾಗಿ ನಿಜವಾಗಿ ಅದರದ್ದು ಪ್ರಯೋಗ ಮಾಡಿಲ್ಲ. ಆದರೆ ನೀನು ಸ್ವಯಂ ಈ ಪ್ರಕಾರ ಮಾಡ್ತಾ ಇದ್ದೀಯಪ್ಪ, ಆದರೆ ನೀನು ಅದನ್ನು ಬಿಟ್ಟು ಕೊಡೋದು ಈ ಸಮಯದಲ್ಲಿ ಸಾಧ್ಯ ಇದೆ. ನೀನು ಆ ದೃಷ್ಟಿಯ ವಿಪರೀತತೆಯನ್ನ ಮಿಥ್ಯೆಯನ್ನ ಈ ಸಮಯದಲ್ಲಿ ಬಿಟ್ಟಿಕೊಟ್ಟಿ ಅಂತಂದ್ರೆ ಈ ಸಮಯದಲ್ಲಿ ನಿನಗ ನಿರಾಕುಲ ಶಾಂತಿ ಚೈತನ್ಯಮಯ ಆನಂದ ಇಡೀ ವಿಶ್ವದ ಪದಾರ್ಥಗಳಿಂದ ಮತ್ತು ಪದಾರ್ಥದ ಪರ್ಯಾಯಗಳಿಂದ ನಿನ್ನ ಯಾವ ಪೃಥಕತೆ ಇದೆ ಅಂತ ತಿಳಿದು ಬಂದ ನೀನು ಅತ್ಯಂತ ನಿರ್ಭಾರ ಆಗ್ತೀಯಪ್ಪ. ಆ ಪ್ರಕಾರ ನಿನ್ನನ್ನು ನಿರ್ಭಾರ ಮಾಡುವುದೇ ನಮ್ಮ ಉದ್ದೇಶ ಇದೆ ಅಂತ ಹೇಳಿ ಹೇಳ್ತಾರೆ. ಮಿಥ್ಯಾದೃಷ್ಟಿ ಜೀವನಿಗೆ ಮಿಥ್ಯಾದೃಷ್ಟಿ ಅನ್ನುವ ಉಪಾಧಿ ಎಷ್ಟು ಶೋಭಾದಾಯಕ, ಎಷ್ಟು ಶೋಭಾದಾಯಕ. ಜೀವನಿಗೆ ಶುದ್ಧ ಅನ್ನುವ ಉಪಾಧಿ, ಜೀವನಿಗೆ ನ್ಯಾಯಕ ಸ್ವಭಾವಿ ಅನ್ನುವ ಉಪಾಧಿ, ಜೀವ ನಿರಾಕುಲ ಆನಂದದ ಸಾಗರ ಇದ್ದಾನೆ ಅನ್ನುವಂಥ ವ್ಯಾಖ್ಯಾನ, ಇವುಗಳಲ್ಲಿ ಇರುವಂಥ ಯಾವೊಂದು ಶೋಭೆ ಇದೆ ಆ ಶೋಭೆ ಮಿಥ್ಯಾದೃಷ್ಟಿ ಅನ್ನೋದ್ರೊಳಗೆ ಇದೆ.
ಆದರೆ ಮಿಥ್ಯಾದೃಷ್ಟಿ ಅನ್ನುವುದರೊಳಗ ಯಾವ ಕರುಣೆ ಇದೆಯಲ್ಲ, ಆ ಕರುಣೆ ನಮ್ಮ ಲಕ್ಷ್ಯಕ್ಕೆ ಬಂತು ಅಂತಂದ್ರೆ ನಮ್ಮಲ್ಲಿ ಮಿಥ್ಯಾತ್ವ ದೀರ್ಘಕಾಲದವರೆಗೆ ಉಳಿಯುವುದು ಬಹುಶಃ ಸಾಧ್ಯ ಆಗಲಿಕ್ಕಿಲ್ಲ. ಅದರಲ್ಲಿ ಎಂಥ ಕರುಣೆ ಇದೆ ಅನ್ನೋದು ನಮ್ಮಂತೆ. ಅದರಂಥ ನಿಕೃಷ್ಟ ನಿಂದಾತ್ಮಕ ಶಬ್ದ ಜೀವದ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಮಿಥ್ಯಾದೃಷ್ಟಿ ಅಂಥೇಳಿ ಯಾವ ಶಬ್ದ ಇದೆಯಲ್ಲ, ಅದಕ್ಕಿಂತ ನಿಂದಾತ್ಮಕ ಮತ್ತು ನಿಕೃಷ್ಟ ಶಬ್ದ ಜೀವದ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಆದ್ರೆ ಆ ಶಬ್ದದ ಪ್ರಯೋಗ ಯಾರು ಮಾಡಿದಾರೋ ಅವರ ಆಂತರ್ಯದೊಳಗೆ ಯಾವ ಪ್ರಕಾರದ ಕರುಣೆಯ ಭಾವ ಇದೆಯಲ್ಲ, ಆ ಕರುಣೆಯ ಭಾವ ಸಂಸಾರಿ ಎಷ್ಟೋ ಪ್ರಿಯ ಜನರು ಇದ್ರೂ ಕೂಡ ಯಾರಲ್ಲೇನೋ ಆ ಪ್ರಕಾರದ ಕರುಣೆಯ ಭಾವ ಇರುತ್ತೆ ಸಾಧ್ಯ. ಮಿಥ್ಯಾದೃಷ್ಟಿ ಜೀವನ ನಮಗ ಆಂತರ್ಯದೊಳಗ ಅದರದ ಏನು ಒಂದು ಮಹತ್ವ ಇದೆ ಆ ಶಬ್ದದ, ಮಿಥ್ಯಾದೃಷ್ಟಿ ಅನ್ನೋ ಶಬ್ದದ ಎರಡು ಪ್ರಕಾರದಿಂದ ಒಂದು ತಿರಸ್ಕಾರಾತ್ಮಕವಾದಂಥ ಮಹತ್ವ ಎಷ್ಟು ಉಚ್ಚುಕೊಟ್ಟಿದ್ದ ಇದೆ, ಇನ್ನೊಂದು ಆ ಶಬ್ದದೊಳಗ ಆ ಸಂತರುಗಳೊಳಗ ಎಷ್ಟು ಉಚ್ಚ ಕೋಟಿಯ ಕರುಣಾ ಭಾವ. ಇವು ಎರಡೂ ನಮ್ಮ ಲಕ್ಷ್ಯಕ್ಕೆ ಬಂದು ಅಂತಂದ್ರೆ ನಮ್ಮಲ್ಲಿ ಮಿಥ್ಯಾತ್ವ ಯಾರು ಉಳಿಯುವ ಸಾಧ್ಯತೆ ಇದೆ? ಯಾವ ಕಾರಣದಿಂದ ಉಳಿಯುವ ಸಾಧ್ಯತೆ ಇದೆ? ಮಿಥ್ಯಾದೃಷ್ಟಿ ಜೀವದ ಪ್ರಶಂಸೆ ಜ್ಞಾನಿ ಜನರು ಎಂದೂ ಮಾಡೋ ಸಾಧ್ಯ ಇಲ್ಲ. ಜೀವದಲ್ಲಿರುವಂಥ ಮಿಥ್ಯಾತ್ವದ ಕಾರಣದಿಂದ ಆ ಜೀವ ಏನು ದುಃಖದ ಅನುಭವ ಮಾಡ್ತಾ ಇದೆ ಅದನ್ನು ಜ್ಞಾನಿ ಜನರು ಎಂದೂ ಸಹಿಸೋದು ಸಾಧ್ಯ ಅಂಥೇಳನೆ ಹೇಳುತ್ತಾರೆ ಅವರು. ಅವರಿಗೆ ಸಹನೆ ಆಗುವುದಿಲ್ಲ. ನಮಗ ಆ ದೃಷ್ಟಿಯ ಮಿಥ್ಯಾತ್ವದಿಂದ ವಿಪರೀತತೆಯಿಂದ ಯಾವ ನಮ್ಮ ಅಸಂಖ್ಯ ಅರೂಪಿ ಚೈತನ್ಯ ಪ್ರದೇಶದೊಳಗ ದುಃಖದ ಆಕುಲತೆಯಿಂದ ಯಾವ ಸಂತಾಪ ಆಗ್ತಾ ಇದೆಯೋ ಅದರದ ಪರಿಚಯ ನಮಗಿಲ್ಲ. ಆದ್ರೆ ಅದನ್ನು ಅವರು ನೋಡೋದಾಗ್ತಾ ಇಲ್ಲ ಅಂಥೇಳಿ ನಮಗ ಆ ಪ್ರಕಾರದ ಸಂಬೋಧನೆ ಮಾಡಿ, ಏನು ಮೂರ್ಖಿದ್ಯಪ್ಪ, ಇನ್ನೂವರೆಗೆ ಮಲ್ಕೊಂಡಿದ್ಯನ ಅಂಥೇಳಿ ಅಂತಾರೆ. ಯಾವಳೋ ತಾಯಿ ಅಥವಾ ತಂದೆ ತನ್ನ ಪುತ್ರನನ್ನ ಎಬ್ಬಿಸ್ತಾ ಇರ್ತಾನೆ, ಏನು ಮೂರ್ಖ ಇದ್ದೀಯೋ, ಗಂಟೆ ಎಂಟಾಯಿತು, ಇನ್ನೂ ಮಲ್ಕೊಂಡಿದೆಯಲ್ಲ, ಇನ್ನೂ ಹಾಸಿಗೆಯಲ್ಲಿ ಇದೆಯಲ್ಲ, ಇನ್ನೂ ಜಡದ ಹಾಗೆ ಬಿದ್ದಿದೆಯಲ್ಲ, ಪ್ರಮಾದಿಯಾಗಿದೆಯಲ್ಲ, ಹೇಡಿಯಾಗಿದೆಯಲ್ಲ, ಈ ಪ್ರಕಾರದ ಯಾವುದೇ ಶಬ್ದದ ಪ್ರಯೋಗ ಮಾಡಿದರೂ ಕೂಡ ಆ ಶಬ್ದದ ಪ್ರಯೋಗ ಮಾಡುವುದರ ಹಿಂದೆ ಆ ತಾಯಿಯದಾಗಲಿ ತಂದೆಯದಾಗಲಿ ಉದ್ದೇಶ ಏನಿದೆ ರೀ? ಅವನು ಹೇಳಬೇಕು, ಚೈತನ್ಯ ಲವಲವಿಕೆಯಿಂದ ಹೇಳಬೇಕು, ಸಾಮಾನ್ಯ ಮನುಷ್ಯರ ಹಾಗೆ ಅವನ ಜೀವನ ನಡೆಸಬೇಕು ಅನ್ನೋದನ್ನೇ ಇದು. ಅದೇ ಪ್ರಕಾರ ಇಲ್ಲಿ ಜ್ಞಾನಿ ಗುರುಗಳದ ಅಭಿಪ್ರಾಯ. ಮಿಥ್ಯಾದೃಷ್ಟಿ ಜೀವಂಥೇಳಿ ಉಚ್ಚರಿಸಿರು. ಇಷ್ಟೆಲ್ಲ ನಿನಗೆ ಪ್ರಾಪ್ತ ಆದ್ರೂ ಏನು ಪ್ರಾಪ್ತ ಆಯಿತು? ಅನಂತ 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 ಸಹನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ದುಃಖದ ಸಾಗರಗಳನ್ನು ದಾಟಿ ಈಗ ಇಂಥ ಒಂದು ಉತ್ಕೃಷ್ಟ ಮನುಷ್ಯ ಭವದ ಪ್ರಾಪ್ತಿಯಾಗಿದೆ. ಜೈನ ಕುಲದೊಳಗೆ ಉತ್ಪನ್ನ ಆಗಿದೆಯಾ? ಸಾಮಾನ್ಯ ಈ ಕಾಲಕ್ಕೆ ತಕ್ಕ ಹಾಗೆ ಸದಾಚಾರ ಕೂಡ ನಿನ್ನಲ್ಲಿ ಇದೆ. ಜಿನದೇವನ ದರ್ಶನದ ಯೋಗ ಇದೆ, ಜನವಾಣಿಯ ಶ್ರವಣ ಅಥವಾ ವಾಚನದ ಯೋಗ ಇದೆ. ಇಷ್ಟು ಇದ್ದ ನಂತರ ಕೂಡ ಇನ್ನೂ ನಿನ್ನಲ್ಲಿ ದೃಷ್ಟಿಯ ವಿಪರೀತತೆ ಇದೆ, ದೃಷ್ಟಿಯ ಮಿಥ್ಯಾತ್ವ ಇದೆ. ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಕಸದೊಳಗ ಹೊಲಸದೊಳಗ ಕೊಳಚೆಯ ಹೊಂಡದೊಳಗ ಮುಳುಗಿರುವಂಥ ಜೀವ ಸ್ವಲ್ಪ ದಡದ ಹತ್ರ ಬಂದಿದ್ದಾನೆ, ಇಷ್ಟೆಲ್ಲ ಅನುಕೂಲತೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ. ಆದ್ರೂ ಕೂಡ ಈ ದೃಷ್ಟಿಯ ವಿಪರೀತತೆಯನ್ನು ಬಿಡಲಿಲ್ಲ ಅಂತಂದ್ರೆ ಪುನಃ ಅದೇ ಹೊಂಡದೊಳಗ ಅದೇ ಕೊಳಚೆಯೊಳಗ ಮುಳುಗಿ ಹೋಗ್ತಾನಲ್ಲ ಅನ್ನುವ ಕರುಣ ಇದೆ. ಅದಕ್ಕೆ ಏನು ಸ್ವರೂಪ ಹೇಳ್ತಾ ಇದ್ದರು? ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ಪರಿಣಾಮಗಳ ರೂಪವಾಗಿ ಪರಿಣಮಿಸುತ್ತಾನೆ.
ಅವನು ಅಂಥದೇ ಪರಿಣಾಮದ ಕರ್ತೃವಾಗುತ್ತಾನೆ. ಯಾವ ಪರಿಣಾಮ ರೂಪದಿಂದ ಸ್ವಯಂ ಜೀವ ಪರಿಣಮಿಸ್ತಾನೋ ಅಂಥದೇ ಪರಿಣಾಮದ ಕರ್ತೃವಾಗ್ತಾನೆ. ಯಾವ ಮಿಥ್ಯಾತ್ವ ವಿಕಾರಿ ಭಾವರೂಪದಿಂದ ಕ್ರೋಧಾದಿ ವಿಷಯಾಭಿಲಾಷಿ ದೇಹದ ಅವಸ್ಥಾ ವಿಶೇಷದೊಳಗ ಮೂರ್ಛಿತ ಇರುವಂಥ ಯಾವ ಪರ್ಯಾಯ ರೂಪದಿಂದ ಪರಿಣಮಿಸ್ತಾನೋ ಆ ಪರ್ಯಾಯ ಅರ್ಥಾತ್ ಆ ಪರಿಣಾಮದ್ದೇ ಕರ್ತೃ, ಆ ಪರಿಣಾಮದ್ದೇ ಕರ್ತೃವಾಗ್ತದೆ. ಚೈತನ್ಯ ಸ್ವಭಾವಿ ಜೀವ ನಿರ್ಭಾರ ಜ್ಞಾನದರ್ಶನ ರೂಪದಿಂದ ಪರಿಣಮಿಸಬೇಕಾದಂಥ ಜೀವ ಆ ಜ್ಞಾನದರ್ಶನದ ಪರಿಣಮನದ ಫಲಸ್ವರೂಪವಾಗಿ ನಿರಾಕುಲ ಸುಖ ಶಾಂತಿಯ ಅನುಭವ ಸಂವೇದನ ತನ್ನಲ್ಲೇ ತಾನು ಮಾಡಿ ತೃಪ್ತನಾಗಬೇಕಾದಂಥ ಜೀವ ಈ ಮಿಥ್ಯಾತ್ವ ವಿಕಾರ ರೂಪದಿಂದ ಪರಿಣಮಿಸಿ ಆ ಪರಿಣಾಮದ್ದನ ಕರ್ತೃವಾಗ್ತಾ ಇದ್ದ. ಏನಿದೆ, ಶೋಭಾ ಎಷ್ಟಿದೆ, ಲಾಭ ಎಷ್ಟಿದೆ, ಹಿತ ಎಷ್ಟಿದೆ, ಯಾವ ಅನ್ಯ ದ್ರವ್ಯಕ್ಕಂತೂ ಕಿಂಚಿತ ಮಾತ್ರ ಕೂಡ ವ್ಯತ್ಯಾಸ ನನ್ನ ಮಿಥ್ಯಾತ್ವ ಪರಿಣಾಮದಿಂದ ಆಗುವುದೇ ಇಲ್ಲ. ಅನಂತ ಕಾಲದೊಳಗೆ ಆಗಿಲ್ಲ, ಭವಿಷ್ಯದೊಳಗೆ ಆಗುವ ಸಾಧ್ಯತೆ ಇಲ್ಲ. ಆದರೆ ಆ ಮಿಥ್ಯಾತ್ವ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ನನಗ ಮಿಥ್ಯಾದೃಷ್ಟಿ ಅನ್ನುವಂಥ ಒಂದು ಕಿರೀಟ ಉಪಾಧಿ ಪ್ರಾಪ್ತ ಆಗ್ತಿದೆ. ಒಂದು ಮಾತು, ಬರೀ ಉಪಾಧಿ ಪ್ರಾಪ್ತ ಆಗ್ತಿದೆ ಇಲ್ಲ. ಅನಂತ 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 ಕೇವಲಿಗಳ ಹೇಳಲಿಕ್ಕೆ ಅಸಾಧ್ಯವಾದಂಥ ದುಃಖ ಇವನ ಅಸಂಖ್ಯ ಚೈತನ್ಯ ಪ್ರದೇಶದೊಳಗ ದುಃಖದ ಅನುಭವ ಆಗ್ತಿದೆ. ಭ್ರಾಂತಿಯಿಂದ ಸನ್ನಿಪಾತ ರೋಗ ಹಿಡಿದಿರುವಂಥ ಮನುಷ್ಯನ ಹಾಗೆ ತನ್ನನ್ನು ತಾನು ಸುಖಿ ಅಂದ್ಕೊಳ್ತಾ ಇದ್ದಾನೆ. ತನ್ನನ್ನು ತಾನು ಸುಖಿ ಅಂಥೇಳಿ ತನ್ನಷ್ಟಕ್ಕೆ ತಾನೇ ತಿಳ್ಕೊಳ್ತಾ ಇದ್ದಾನೆ. ಸನ್ನಿಪಾತ ರೋಗಿ ಯಾವ ಪ್ರಕಾರ ಯಾವ ಕಾರಣ ಇಲ್ಲದ ಹಾಸ್ಯ ರೂಪದಿಂದ ಪರಿಣಮಿಸ್ತಾನೆ, ನಗ್ತಾ ಇರ್ತಾನೆ. ಅದೇ ಪ್ರಕಾರ ಈ ಮಿಥ್ಯಾದೃಷ್ಟಿ ಜೀವ ಮಿಥ್ಯಾತ್ವ ಮತ್ತು ವಿಭಾವ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇರುವ ವೇಳೆಗಳು ಸಂಪೂರ್ಣ ವಿಶ್ವದಿಂದ ಭಿನ್ನನೇ ಇದ್ದಾರೆ. ಈ ಪ್ರಕಾರದ ಪರಿಣಾಮದೊಳಗೂ ಕೂಡ ಸಂಪೂರ್ಣ ವಿಶ್ವದಿಂದ ನಿರಪೇಕ್ಷವಾಗಿನ ಇವನ ಆರೋಪಿ ಚೈತನ್ಯ ಪ್ರದೇಶದೊಳಗ ದುಃಖದ ಸಂವೇದನ ಆಗ್ತಾ ಇದೆ. ಅದು ಅವನಿಗೆ ತಿಳಿದು ಬರ್ತಾ ಇದೆ, ಆದರೆ ಸ್ವಯಂ ಇವನಿಗೆ ತಿಳಿದು ಬರ್ತಾ ಇಲ್ಲ. ಹೇಳಿದ್ರೂ ಕೂಡ ವಿಶ್ವಾಸ ಇಲ್ಲ, ವಿಶ್ವಾಸ ಆಗುವ ರೀತಿಯಿಂದ ಸ್ವಯಂ ವಿಚಾರ ಮಾಡ್ತಾ ಇಲ್ಲ. ಒಬ್ಬ ಮನುಷ್ಯ ತನ್ನ ಒಂದು ಸುದೀರ್ಘವಾದಂಥ ಎಪ್ಪತ್ತು 80 100 ವರ್ಷದ ಜೀವನದೊಳಗ ಏನೇನು ಮಾಡುವ ಸಾಧ್ಯತೆ ಇದೆ? ಏನೇನು ಮಾಡುವ ಸಾಧ್ಯತೆ ಇದೆ? ಏನು ಮಾಡಿದರ ಅಲ್ಲಿ ಕೊನೆ ಬರುವ ಸಾಧ್ಯತೆ ಇದೆ? ಸಂಸಾರ ಮಾರ್ಗ ಕೊನೆ ರಹಿತ ಇದೆ ರೀ ಅನ್ನ. ಸಂಸಾರ ಮಾರ್ಗ, ವಿಕಾರದ ಮಾರ್ಗ, ಮಿಥ್ಯಾತ್ವದ ಮಾರ್ಗ, ದುಃಖದ ಮಾರ್ಗ ಕೊನೆ ರಹಿತ ಇದೆ. ಆದರೆ ಸುಖದ ಮಾರ್ಗ ಒಂದೇ ಒಂದು ಸಮಯದೊಳಗೆ ಕೊನೆ ತಲುಪುತ್ತಿದೆ ರೀ. ಹೌದು ಅಥವಾ ಇಲ್ಲ? ಮುಗಿದು ಬಿಡ್ತಿದೆ. ಕೃತಕೃತ್ಯ ಧನ್ಯ ಪರಮ ಆನಂದದ ಪ್ರಾಪ್ತಿಯಾದ ನಂತರ ಇವನಿಗೆ ತೃಪ್ತಿ ಆಗಿಬಿಡ್ತಿದೀವಿ ಅಥವಾ ಇಲ್ರಿ? ಆತ್ಮನ ಅನುಭೂತಿ ಒಂದೇ ಒಂದು ಸಮಯದೊಳಗ
ಅಲ್ಲಿ ಅವನ ಅನಾದಿ ಇಚ್ಛೆಯ ಪೂರ್ತಿ ಆಗಿಬಿಡ್ತಿದೆಯೋ ಇಲ್ಲರಿ. ಪರಮಶಾಂತಿ ಸುಖದ ಮಾರ್ಗ ಒಂದೇ ಸಮಯದಲ್ಲಿ ಸಮಗ್ರ ರೂಪದಿಂದ ಉಪಲಬ್ಧ ಆಗಿಬಿಡ್ತೀವಿ. ಆದರೆ ಸಂಸಾರದ ಮಾರ್ಗ ಮಿಥ್ಯಾತ್ವ ವಿಭಾವ ರೂಪದಿಂದ ಪರಿಣಮಿಸ್ತಾ ಇರುವಂಥ ಈ ಜೀವದ ಮಿಥ್ಯಾ ಮಾರ್ಗ ದುಃಖದ ಮಾರ್ಗಕ್ಕೆ ಎಂದೂ ಕೊನೆ ಬರುವುದಿಲ್ಲ. ಇನ್ನು ಮುಗೀತು ಅಂಥೇಳಿ ಅನಿಸೋದನೇ ಇಲ್ಲ. ಆದರೆ ಒಂದು ಸಮಯ ಆತ್ಮನ ಅನುಭೂತಿ ದೃಷ್ಟಿಯ ಪರಿವರ್ತನೆಯಿಂದ ಆ ಚೈತನ್ಯಮಯ ನ್ಯಾಯಕ ತತ್ವದ ಅನುಭೂತಿ ಸ್ವೀಕೃತಿ ಶ್ರದ್ಧೆ ಆಗ್ತಾ ಇದ್ದ ಹಾಗೆ ಅವನು ಪರಿತೃಪ್ತ. ನಾನೇನೂ ಮಾಡುವ ಸಾಧ್ಯತೆ ಇಲ್ಲ, ನನಗೇನೂ ಮಾಡಬೇಕಾಗಿಲ್ಲ, ನಾನು ಪರಿಪೂರ್ಣ ಇದ್ದೆ. ಎಂಥ ಸುಖದ ಮಾರ್ಗ, ಎಂಥ ಸುಖದ ಸ್ಥಾನ, ಎಂಥ ಸುಖದ ಸ್ವರೂಪ. किती औषध घेतल्यानंतर किती वेदनांच्या उपशम होऊ शकते, काय अंत होऊ शकते. ಯಾರ್ದಾಗಿದ್ದೀರಿ ಇದುವರೆಗೆ ಆಹಾರ ಸೇವನೆ ಮಾಡ್ತಾ ಮಾಡ್ತಾ ಕ್ಷುಧಾ ರೋಗ ಪೂರ್ಣಗೊಂಡಿತೆನ್ರಿ? ಅದೇ ಪ್ರಕಾರ ರೋಗಗಳಿಗೆ ಔಷಧಿ ಒದಗಿಸ್ತಾ ಎಂದೂ ರೋಗ ನಿರೋಗ ರೂಪದಿಂದ ಪರಿಣಮಿಸುವ ಸಾಧ್ಯತೆ. ಈ ಮಲಿನ ದೇಹವನ್ನು ದಿನನಿತ್ಯ ತೊಳೆದ್ರೂ ಕೂಡ ಅದು ಸ್ವಚ್ಛ ಆಗುವುದಿಲ್ಲ. ಇದರ ಮೇಲಿಂದ ಈ ಜೀವಕ್ಕೆ ಬುದ್ಧಿ ಬರಬೇಕಾಗಿತ್ತು, ಆದರೆ ಬರ್ತಾ ಇಲ್ಲ. ಕಾರಣ ಏನ ಅಂತಂದ್ರೆ ಭವಿಷ್ಯ ಈ ಜೀವದ ಇನ್ನೂ ಬಹಳಷ್ಟು ದುರ್ಲಂಘ್ಯ ದುಸ್ತರ ಇದೆ ಅನ್ನಿಸ್ತಿದೆ. ಅನಂತ 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 ಕಾಲದೊಳಗ ಈ ದೇಹದ ಯಾವ ಘೃಣಾಸ್ಪದ ಸ್ವರೂಪ ಇದೆಯೋ, ಈ ವಿಕಾರದ ಯಾವ ಸರ್ವಥಾ ಪರಪದಾರ್ಥದ ಅಪೇಕ್ಷಾದಿಂದ ನಿರರ್ಥಕತೆ ಇದೆಯೋ, ಅದು ಕಂಡು ಬರುವಂಥ ತಿಳಿದು ಬರುವಂಥ ಅವಕಾಶ ಇದು ಒಂದೇ ಸಂದರ್ಭ ಇದೆ, ಇದು ಒಂದೇ ಸಂಯೋಗದೊಳಗೆ ಅದು ತಿಳಿದು ಬರುವ ಸಾಧ್ಯತೆ ಇದೆ. ಅನ್ಯಥಾ ಎಲ್ಲೂ ತಿಳಿದು ಬರುವ ಸಾಧ್ಯತೆ. ಏನು ಹೇಳಿತು? ದೇವರ ಘೃಣಾಸ್ಪದ ರೂಪದ ಸ್ವರೂಪ ಮತ್ತು ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ವಿಕಾರ ವಿಕಲ್ಪ ಇದೆಯೋ ಅದು ಸರ್ವಥಾ ನಿರರ್ಥಕ. ಇವು ಎರಡೂ ಮಾತಿನ ಪರಿಚಯ ಒಂದು ಈ ಜನವಾಣಿಯ ಸಂಯೋಗದೊಳಗೆ ಜ್ಞಾನ ಪ್ರಾಮಾಣಿಕತೆಯಿಂದ ವರ್ತಿಸಿದರೆ ಮಾತ್ರ ಅದು ತಿಳಿದು ಬರುವ ಸಾಧ್ಯತೆ ಇದೆ. ಅನ್ಯಥಾ ಒಂದೇ ಒಂದು ಮಾತಾಗ್ತಿದೆ. ಆ ಭ್ರಮೆಯೊಳಗ, ಆ ಅಹಂಕಾರದೊಳಗ, ಆ ಕಷಾಯಮಯ ಮಾರ್ಗದೊಳಗ, ಆ ಮಿಥ್ಯಾ ಮಾರ್ಗದೊಳಗ, ಆ ದುಃಖದ ಸಾಗರದೊಳಗ ನಿರಂತರ ಇಳಿದು ಹೋಗುತ್ತಿದೆ. ಆಳವಾಗಿ ಇಳಿದು ಏನಿದೆ ನೋಡ್ತಾ ಇದ್ದ ಹಾಗೆ ವೃದ್ಧಾಪ್ಯ ಬಂದುಬಿಟ್ಟಿತು. ಅಭಿನಂದನೆಯ ಅಭಿಚಂದ್ರ ಅಂತೇಳಿ ನಿಮ್ಮ ತಂದೆಯವರು ಹೇಳ್ತಾರೆ. ಅಭಿಚಂದ್ರ ಅಂತೇಳಿ ನೋಡ್ತಾ ಇದ್ದ ಹಾಗೇನ ಮಕ್ಕಳ ನಾವಲ್ಲಿ ಕೆಲಸಕ್ಕೆ ಬರ್ತಿದ್ವಿ. ಆ ವೇಳೆದೊಳಗೇನು ಶಾಲೆ ಕಾಲೇಜಿಗೆ ಹೋಗುವಂಥವರ ಇಂದ ತಲೆ ಕೂದಲು ಬೆಳ್ಳಗಾಗು. ಜೈನ ಸಿದ್ಧಾಂತ ಪ್ರವೇಶಿಕೆ ಕಲಿಸ್ತಿದ್ಯೋ ಅವಾಗ ಇನ್ನೂ ಹುಟ್ಟು ಬುದ್ಧಿ ಇತ್ತು. ಈಗ ಅಂಥವ್ರು ನಿಮ್ಮ ಮಕ್ಕಳಾಗಿದ್ದಾರೆ. ಅಷ್ಟು ದೊಡ್ಡವ್ರು ಹೇಗೆ ಹೋಯ್ತು, ಕಾಲು ಎಲ್ಲಿ ಕಳೆದು ಹೋಯ್ತು, ಏನು ಕೊಟ್ಟು ಹೋಯ್ತು ಅಥವಾ ಏನು ಕಸ್ಕೊಂಡು ಹೋಯ್ತು ರೀ? ಬರೀ ನಾವು ತಂದದ ನಿಧಿಯನ್ನು ಕಸ್ಕೊಂಡು ಹೋಯ್ತು ಅಥವಾ ಇಲ್ರಿ? ನಮ್ಮಿಂದ ಕಸಿದುಕೊಂಡಿತ್ರಿ ಈ ಕಾಲ ಅನ್ನುವಂಥ ಚಕ್ರ. ಈಗ ನಮ್ಮ ಕಡೆ ಉಳಿದದ್ದೇನಿದೆ? ಬರೀ ನಿಶಕ್ತಿ, ರೋಗ, ಪರಾಧೀನತೆ. ದಿನೇ ದಿನೇ ಅಭಿವೃದ್ಧಿ ಆಗೋವಿಲ್ಲ. ಶರೀರದೊಳಗಿನ ಶಕ್ತಿ ಕಮ್ಮಿ ಆಗ್ತಿದೆ, ಶರೀರದೊಳಗೆ ರೋಗಗಳು ಕಂಡು ಬರ್ತವೆ, ಆಮೇಲೆ ಪರಾಧೀನತೆ. ಅದರೊಳಗೆ ಈ ಜೀವ ಸುಖವನ್ನು, ಸ್ವಾಧೀನತೆಯನ್ನು, ಚೈತನ್ಯವನ್ನು ಯಾರು ಕಂಡುಕೊಳ್ಳಲು ಸಾಧ್ಯ? ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿನ ಸಂಸ್ಕಾರ ಬೇಕು. ಬಾಲ ಮನುಷ್ಯನ ಮೇಲೆ ಯಾವ ಸಂಸ್ಕಾರ ಆಗ್ತಿದೆಯೋ ಆ ಸಂಸ್ಕಾರ ಒಂದು ವೇಳೆ ಕಾರ್ಯ ಮಾಡುವುದು ಸಾಧ್ಯ. ಎರಡನೆಯದಾಗಿ ತರುಣಾವಸ್ಥೆಯೊಳಗಿನ ಜ್ಞಾನದ ತೀವ್ರ ಅಭ್ಯಾಸ. ಅಂದ್ರೆ ನಾಳೆ ವೃದ್ಧಾಪ್ಯದೊಳಗ ಅದು ಅನಿವಾರ್ಯ ಇದೆ ರೀ. ಯಾವುದು ದುರ್ಬಲತೆ,
धीरे धीरे ಏನೇ ಬಡಾ ಬುಢಾಪಾ डगमगलो लेकाया सबके सब रोगों ने देखा डेरा खूब मचाया सबके सब रोगों ने देखा ನೋಡಿದು ಇದು ಡಗಮಗ ಮಾಡ್ತಾ ಇದೆ ನೋಡಿದು ಅವೆಲ್ಲ ಬಂದ ಡೇರಾ ಹೊಡೆದುರೆ ಅಲ್ಲಿ ರೋಗಗಳು डेरा खूब मचा ಮುಂದೆ रोगों रोगों में निकल गई सारी जिंदगी ಅಲ್ಲ ಅವ ರೋಗಗಳು ಬಂದ ಡೇರಾ ಹೊಡೆದ ಮೇಲೆ ಏನಾಯ್ತು ರೋಗೋ ಮೇ ನಿಕಲ್ ಗಯಿ ಸಾರಿ ಜಿಂದಗಿ ಅದೇ ಈಗ ಬಂದಿದ್ದೆ ರೋಗ ಅದಕ್ಕಿಂತ ಮೊದಲೇನಿತ್ತು ಭೋಗಿತ್ತು ಅದಕ್ಕಿಂತ ಮೊದಲೇನಿತ್ತು ರೋಣ ಇತ್ತು ಭೂಕ್ ಭೂಕ್ ಚಿಲ್ಲಾಯ ಮಾತೆಯ ಗರ್ಭದಿಂದ ಹೊರಗೆ ಬರ್ತಾ ಇದ್ದ ಹಾಗೆ भूक भूक चिल्लाया ಮುಂದ ಯೌವನಾವಸ್ಥೆ ಬಂದ ಕೂಡಲೇ ಬಾವರ್ಷಿ ಹೋದೆ ಭೋಗೋ ಭೋಗೋ ಮೇ ನಿಕಲ್ ಗಯಿ ಸಾರಿ ಜಿಂದಗಿ ಎಷ್ಟು ವರ್ಷ ಕಳೆದು 40 50 60 ಎಲ್ಲದು 86 ಭಾಗ್ಯದಿಂದ 86 ರೀ ನಿಮಗೆಲ್ಲ ಸಾರಾ ಜೀವನ ಅಂತ ಹೇಳಿ ಹೇಳಿದ್ರಲ್ಲ ಸಮಯ ಒಂದೊಂದು ಸಮಯದ ಜೀವನ ಇದೆ ವರ್ಷಗಳದ್ದಲ್ಲ ಒಂದೊಂದು ಸಮಯದ್ದು ಸಮಯ ಎಷ್ಟು ಸೂಕ್ಷ್ಮ ಇದೆ 1 ಸೆಕೆಂಡದೊಳಗಿಂದ 1,00,000 ಭಾಗ ಏನು ಇಂದಿನ ವಿಜ್ಞಾನ ಹೇಳ್ತಿದೆಯೋ ಅದು ಜಿನೇಂದ್ರ ಪ್ರಭುವಿನ ಸರ್ವಜ್ಞ ಅರ್ಥಾತ್ ಕೇವಲ ಜ್ಞಾನದೊಳಗ ಕಂಡು ಬಂದಂಥ ಸಮಯ ಅಲ್ಲ ಅದರೊಳಗೆ ಮತ್ತೆ ಅಸಂಖ್ಯ ಭೇದ ಆಗ್ತದೆ ಅಂಥ ಒಂದೊಂದು ಸಮಯದೊಳಗ ಈ ಜೀವ ಅನಂತ 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 ನೋಡ್ರಿ ಅನಂತ ಅಂತ ಹೇಳಿ ಹೇಳಿದ್ರೆ ಅದು ಕರ್ಮ ಸಾಪೇಕ್ಷ ಇಲ್ಲ ದುಃಖರೇ ನಮ್ಗೆ ಕರ್ಮ ಸಾಪೇಕ್ಷ ದುಃಖ ಸುಖದ ನಾವು ಕಲ್ಪನೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ನಮ್ಗೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಅನಂತ ಗುಣ ಸ್ವರೂಪನಾದಂಥ ಚೈತನ್ಯಮಯ ಆತ್ಮನನ್ನ ಅಸಂಖ್ಯ ಪ್ರದೇಶಿ ಅಭೇದ ಪಿಂಡ ಜ್ಞಾಯಕ ಪ್ರಭೋ ಆತ್ಮನನ್ನ ಒಂದು ಸಮಯ ಮರೆತು ಹೋದ್ರ ಆ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತವಿರುವಂಥ ಅನಂತ ಗುಣಗಳ ನಿರಾದರ ಅರ್ಥಾತ್ ಅನನುಭೂತಿ ರೂಪದ ದುಃಖ ಇದೆ ದುಃಖ ಕರ್ಮ ಎಷ್ಟು ಕೊಡುವ ಸಾಧ್ಯತೆ ನಮಗೆ ಅನ್ಯರ ಎಷ್ಟು ಕೊಡುವ ಸಾಧ್ಯತೆ ಇದೆ ರೋಗ ಎಷ್ಟು ಕೊಡುವ ಸಾಧ್ಯತೆ ಇದೆ ರೋಗದಿಂದ ಇವನಿಗೆ ಏನು ದುಃಖ ಆಗೋದಿದೆ ಕರ್ಮದಿಂದ ಇವನಿಗೆ ಏನು ದುಃಖ ಆಗೋದಿದೆ ಪರರಿಂದ ಇವನಿಗೇನು ದುಃಖ ಆಗೋ ಸಾಧ್ಯತೆ ಆದ್ರೆ ದುಃಖ ಒಂದು ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇರುವಂಥ ಚೈತನ್ಯಮಯ ಆತ್ಮನ ಅನಂತ ಅನಂತ ಅನಂತವನ ಸಾಮರ್ಥ್ಯ ಏನಿದೆಯೋ ಅದರ ವಿಸ್ಮರಣೆ ಅರ್ಥಾತ್ ಅದರ ಅನುಭೂತಿ ರೂಪದ ದುಃಖ ಇದೆ ತಿಳಿತಿದರೆ ದುಃಖದ ಪರಿಭಾಷೆ ಏನಿದೆ ಯಾವುದೋ ಕರ್ಮ ಬಂದ ಇವನ ಪರಿಣಾಮದೊಳಗೆ ದುಃಖವನ್ನ ವಿಕಾರವನ್ನ ಉಂಟು ಮಾಡೋದು ಹೇಗೆ ಸಾಧ್ಯ ಇದೆ ರೀ ಅಸಾಧ್ಯ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ ವಸ್ತು ವ್ಯವಸ್ಥೆನೇ ಇಲ್ಲ ಯಾವುವು ಅನ್ಯ ದ್ರವ್ಯ ಒಂದು ಸಮಯದ ಚೈತನ್ಯ ಸಾಮರ್ಥ್ಯವನ್ನ ತೆಗೆದುಕೊಂಡು ಉತ್ಪಾದ ಆಗುವಂಥ ಈ ಜೀವದ್ರವ್ಯಕ್ಕ ಅನ್ಯ ದ್ರವ್ಯದ ಪರ್ಯಾಯ ಯಾವ ರೀತಿ ಸುಖ ದುಃಖ ತಲುಪಿಸುವ ಸಾಧ್ಯತೆ ಇದೆ ಪುರುಷಾರ್ಥ ನೀರಿ ಗುಣ ಇದೆಲ್ಲ ಇಲ್ಲೇ ಜರೂರಿ ಐತ್ರಿ ಒಂದೊಂದು ಸಮಯ ನಮ್ಗೆ ಆ ಸಮಯ ಆ ಪರಮಾಣು ಆ ಪ್ರದೇಶ ಇವುಗಳನ್ನು ಒಂದಿಷ್ಟು ಸೂಕ್ಷ್ಮ ಜ್ಞಾನದಿಂದ ಅವಲೋಕನೆ ಮಾಡುವ ಹಿಡಿದುಕೊಳ್ಳುವ ಗ್ರಹಣ ಮಾಡುವ ಅಭ್ಯಾಸ ಪುರುಷಾರ್ಥ ಸಮಯಾವಕಾಶ ಮತ್ತು ಎಲ್ಲಕ್ಕಿಂತ ಹೆಚ್ಚ ತನ್ನ ಕುರಿತು ತನಗೆ ದಯೆಯ ಭಾವ ಇರುವುದು ಅವಶ್ಯಕತೆ. ಅವು ಮೂರರ ಸ್ವರೂಪ ತಿಳಿದು ಬಂದ ನಂತರ ಆಕಾಶದ ಪ್ರದೇಶದ ಮೇಲೆ ಅನಂತ ಬಾರಿ ಈ ಜೀವ ಜನ್ಮ
ಯಾವ ಒಂದೊಂದು ಸೂಕ್ಷ್ಮ ಸಮಯ ಇದೆಯೋ ಅಂಥ ಒಂದೊಂದು ಸೂಕ್ಷ್ಮ ಸಮಯದೊಳಗ ತನ್ನ ಚೈತನ್ಯ ಸಾಮರ್ಥ್ಯದ ಜೊತೆಗೆ ಉತ್ಪಾದ ರೂಪದಿಂದ ಉದಿಸಿ ಬಂದ ಮತ್ತು ಬರದೊಳಗೆ ಮೂರ್ಛಿತ ಅರ್ಥಾತ್ ನಿಜ ಸ್ವರೂಪದ ಅನನುಭೂತಿಯ ಅನಂತ ದುಃಖದ ಅನುಭವ ಒಂದು ಸಮಯದೊಳಗ ಚೈತನ್ಯ ಸಾಮರ್ಥ್ಯವನ್ನು ತಗೊಂಡು ಉದಿಸಿ ಬಂದ, ಹುಟ್ಟಿ ಬಂದ, ಉತ್ಪಾದ ರೂಪ ಆದ. ಮತ್ತಲ್ಲಿ ಅನಂತ ಗುಣಗಳ ಅಪೂರ್ವ ಅಭೇದ ಪಿಂಡನಾದಂಥ ಆ ಚೈತನ್ಯ ವಸ್ತುವಿನ ಪರಿಚಯ ಮಾಡಿಕೊಳ್ಳುವ, ಅನುಭವ ಮಾಡುವ ಸಾಮರ್ಥ್ಯವನ್ನು ತಗೊಂಡು ಉತ್ಪಾದ ಆಯಿತು ಚೈತನ್ಯದ. ತಿಳಿತಾ ಇದೆಯಲ್ಲ ನಾನು ಹೇಳ್ತಾ ಇರೋದು. ಒಂದೊಂದು ಸೂಕ್ಷ್ಮ ಸಮಯದೊಳಗ ಚೈತನ್ಯದ ಅನಂತ ಸಾಮರ್ಥ್ಯದ ಜೊತೆಗೆ ಉತ್ಪಾದ ಆಯಿತು. ಅನಂತ ಸಾಮರ್ಥ್ಯ ಅರ್ಥಾತ್ ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣ ಸಾಮ್ರಾಜ್ಯವನ್ನ ಸಂಪೂರ್ಣ ರೂಪದಿಂದ ಆಳುವ, ಅನುಭವಿಸುವ ಸಾಮರ್ಥ್ಯದಿಂದ ಉತ್ಪಾದ ಆಯಿತು. ಆದ್ರೆ ಆ ಕಾರ್ಯ ಆಗಲಿಲ್ಲ ಅಂಥೇಳಿ ಅನಂತ ದುಃಖ, ಆಕುಲತೆ, ಪರಾಧೀನತೆ, ನಿಂದನೀಯತೆ, ಮಿಥ್ಯಾದೃಷ್ಟಿ, ಸಂಸಾರಿ, ಮೋಹಿ, ಕಷಾಯಿ, ಲೋಭಿ ಅನ್ನುವ ನಾನಾ ಪ್ರಕಾರದ ಅವೆಲ್ಲ ಶಬ್ದ ಒಂದರ ಮೇಲೆ ಒಂದರ ನಂತರ ಒಂದು ಉಚ್ಚರಿಸಬಹುದಾಗಿದೆ ವಿಜಯಭಾಯಿ. ಆದ್ರೆ ಅವೆಲ್ಲ ಶಬ್ದಗಳ ವಾಚ್ಯ ರೂಪದ ಭಾವದ ಅನುಭವ ಇವನಿಗೆ ಒಂದೇ ಸಮಯ. ಅವೆಲ್ಲ ಶಬ್ದಗಳ ವಾಚ್ಯ ರೂಪದ ಭಾವದ ಅನುಭವ ಇವನಿಗೆ ಒಂದ ಸಮಯದೊಳಗಡೆ ಅನ್ನ. ಲೋಭಿ ಶಬ್ದದ ವಾಚ್ಯ ರೂಪದ ಭಾವ ಏನಿದೆ, ಮಿಥ್ಯಾದೃಷ್ಟಿ ಶಬ್ದದ ವಾಚ್ಯ ರೂಪದ ಭಾವ ಏನಿದೆ, ಕಷಾಯಿ, ಸಂಸಾರಿ, ಮೋಹಿ, ಈ ಅನೇಕಾನೇಕ ಶಬ್ದಗಳು ಏನು ಇದಾವೆಯೋ ಅವು ಶಬ್ದಗಳನ್ನು ಹೇಳ್ತಾ ಹೋದ್ರೆ ಅದಕ್ಕೆ ಅನಂತ ಸಮಯ ಕಳೆದು ಹೋಗ್ತಾವ್ರಿ, ಅಸಂಖ್ಯ ಅನಂತ. ಆದ್ರೆ ಒಂದು ಸಮಯದೊಳಗೆ ಆ ಸಮಸ್ತ ಶಬ್ದಗಳ ಯಾವ ವಾಚ್ಯ ರೂಪದ ಭಾವ ಇದೆಯಲ್ಲ ಆ ಭಾವದ. ಹಾಗಾದ್ರೆ ಅವ್ರಿಗೆ ಹೇಗೆ ನೋಡ್ಲಿಕ್ಕೆ ಆದೈತ್ರಿ ವೀತರಾಗಿ ಸಂತರಿಗೆ? ಇಂಥ ಜೀವ ಪಾಪ ನಿಷ್ಪಾಪ ಪ್ರಾಣಿಗಳು ಏನಾಗ್ತಾ ಇದೆ? ನಿಷ್ಪಾಪ ಪ್ರಾಣಿಗಳು ನೋಡ್ರಿ, ನಿಷ್ಪಾಪ ಪ್ರಾಣಿಗಳು ದುಃಖದ ಅನುಭವ ಮಾಡ್ತಾ ಇದ್ದಾವೆ, ಸುಟ್ಟು ಹೋಗ್ತಾ ಇದ್ದಾವೆ, ಬೆಂದು ಹೋಗ್ತಾ ಇದ್ದಾವೆ. ರಾಗ ರೂಪದ ಅಗ್ನಿಯೊಳಗ, ಲೋಹ ರೂಪದ ಅಗ್ನಿಯೊಳಗ. ಒಂದೇ ಒಂದು ಸಮಯದೊಳಗೆ ಆಯು ಪೂರ್ಣ ಆಯಿತು ಅಂತಂದ್ರೆ ಎಲ್ಲ ಬಿಟ್ಟು ಹೋಗ್ತಿದೆ. ಆದ್ರೆ ಆ ಯಾವ ಪದಾರ್ಥ ಸಚೇತನ ಚೇತನ ಪದಾರ್ಥದ ಮೇಲೆ ಮೋಹ, ರಾಗ, ಲೋಭ, ಅಪನತ್ವ ಮೊದಲಾದವುಗಳನ್ನು ಮಾಡಿತ್ತಲ್ಲ, ಅದು ಬರೀ ಆ ಸಮಯದೊಳಗೆ ಅಷ್ಟು ದುಃಖಿ ಆಗಿರಲಿಲ್ಲ. ಅದರ ನಿಮಿತ್ತದಿಂದ ಜಡಕರ್ಮದ ಸಂಚಯ ಆಗಿತ್ತಲ್ಲ, ಅದರ ಭಾರವನ್ನು ಕೂಡ ಹೊತ್ಕೊಂಡು ಹೋಗಬೇಕಾಯಿತು. ಹೊತ್ಕೊಂಡು ಹೋದ ನಂತರ ಅದನ್ನು ಇಳಿಸಿ ಒಂದು ಕಡೆ ಇಡ್ಲಿಕ್ಕೆ ಬರುತ್ತಿಲ್ಲ. ಕರ್ಮದ ಭಾರ ಇಲ್ಲಿ ಯಾವ ಪ್ರಕಾರ ಯಾವುದೋ ಭಾರ ನಾವು ದೂರದಿಂದ ಹೊತ್ಕೊಂಡು ಬಂದಿದ್ರೆ ಇಳಿಸಿ ಒಂದು ಕಡೆ ಇಡ್ತೀವಿ, ಹಾಗೆ ಇಡ್ಲಿಕ್ಕೆ ಬರುತ್ತಿಲ್ಲ. ಎಲ್ಲಿ ಮೋಹಿತ ಆಗಿದ್ದೀವ್ರಿ, ಎಲ್ಲಿ ಮೋಸ ಹೋಗ್ತಾ ಇದ್ದೇವೆ, ಇನ್ನಷ್ಟು ಕಸ ಕರ್ಮ ಸಂಗ್ರಹ ಮಾಡ್ತಾ ಇದ್ದೇವೆ. ಭಾರ ರಸ್ತೆ ಮೇಲೆ ಬಾಟ್ಲಿಯಿಂದ ಗೊಳೆ ಮಾಡೋರು ಬಂದಿರ್ತಾರಲ್ಲ, ಎಲ್ಲ ತಗೊಂಡು ಜೋಳಿಗೆ ಒಳಗೆ ಹಾಕೋತಾರೆ. ಹಾಗೆ ನಮ್ಮ ಆತ್ಮ ಪ್ರದೇಶದೊಳಗ ಈ ಕಸ ಕರ್ಮ ದುಃಖವೆನ್ನುವ ಭಾರ ತಗೊಳ್ತಾ ಇದ್ದೇವೆ. ಅದು ಎಲ್ಲೂ ಇಳಿಸಿದ್ದಕ್ಕೆ ಅದು ಎಲ್ಲದರದ್ದು ಬೆಲೆ ಕಟ್ಟಬೇಕಾಗೋದ್ರಿ ಭವಿಷ್ಯ. ಪುಣ್ಯದಿಂದ ಪ್ರಾಪ್ತ ಆಗಿದೆ, ಅಜ್ಞಾನದಿಂದ ಕಳೆದು ಹೋಗ್ತಿದೆ ಬಬಿತಾ. ನಾನು ಹೇಳತ್ರಿ, ಪುಣ್ಯದಿಂದ ಪ್ರಾಪ್ತ ಆಗಿದೆ, ಅಜ್ಞಾನದಿಂದ ಕಳೆದು ದರ್ಕಾರ ಇಲ್ಲದನ್ನ ಕಳೆದು ಹೋಗ್ತಿದೆ, ಬೆಲೆ ಇಲ್ಲದ್ದೇ ಕಳೆದು. ಬೆಲೆ ಯಾವುದರದ ಬೆಲೆ ಮಾಡ್ತಾ ಇದ್ದೇವಲ್ಲ, ಈ ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಚೇತನ ಪದಾರ್ಥಗಳನ್ನ ಯಾವುದರದನ್ನು ನಿಜವಾಗಿ ಬೆಲೆ ಮಾಡ್ತಾ ಇದ್ದೇವೆ ಅನ್ನೋ ನಾವು ಮೋಹದ ಕಲ್ಪನೆಯಿಂದ ಯಾಗ ಅನ್ನಿಸ್ತಿದೆ ಹಾಗೆ ಬೆಲೆ ಮಾಡ್ತಾ ಇದ್ದೇವೆ.
ನಿಜವಾಗಿ ಅವುಗಳದ್ದು ಬೆಲೆ ಮಾಡಿದ್ದೇ ಆದ್ರೆ ಅವುಗಳ ಸ್ವಯಂಭೂತನವನ್ನು ಸ್ವೀಕಾರ ಮಾಡಿಕೊಂಡು ನಮ್ಮಲ್ಲೇ ಅಕರ್ತ ಬುದ್ಧಿ ಉತ್ಪನ್ನ ಆಗ್ತಿರ್ತಾರೆ. ನಿಜವಾದ ಬೆಲೆ ಮಾಡಿ ನಮ್ಮ ಭ್ರಾಂತ ಬುದ್ಧಿಗೆ ತಿಳಿದ ಹಾಗೆ ಬೆಲೆ ಮಾಡ್ತಾರೆ. ಮತ್ತು ಅದರಿಂದ ನಾವು ಸ್ವಯಂ ದುಃಖದ ಅನುಭವ ಮಾಡ್ತೇವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ರಾಗಾದಿ ಪರಿಣಾಮಗಳ ರೂಪವಾಗಿ ಮಿಥ್ಯಾತ್ವ ರಾಗಾದಿ ಸಂಸಾರಕ್ಕೆ ಬರೀ ಅದೇ ಕಾರಣ ಇದೆ. ಒಂದು ಮಿಥ್ಯಾತ್ವ, ಒಂದು ರಾಗ. ಅನಂತ ಸಂಸಾರ ಬೆಳೀತಿದೆ ಮಿಥ್ಯಾತ್ವ ಬೀಜದೊಳಗ, ರಾಗದೊಳಗ ಸಂಸಾರ 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 ಉಳಿತಿದೆ. ಎಲ್ಲಿಯವರೆಗೆ ರಾಗಿದೆಯೋ ಅಲ್ಲಿಯವರೆಗೆ ಸಂಸಾರ ಉಳಿತಿದೆ. ಎಲ್ಲಿಯವರೆಗೆ ದೃಷ್ಟಿಯ ವಿಪರೀತತೆ ಇದೆಯೋ ಅಲ್ಲಿಯವರೆಗೆ ಅನಂತ ಸಂಸಾರ ಇಂದಿನಿಂದ ಆಗಾಮಿ ಕಾಲದಲ್ಲಿ ಅತ್ಯಂತ ಸಮೃದ್ಧವಾದ ಸಂಸಾರದಲ್ಲಿ ಪರಿಭ್ರಮಿಸುವನು. ಪ್ರವಚನ ಸಾರದ 274ನೇ ಗಾಥೆ, ಅಂತಿಮ ಗಾಥೆ. 75 ಗಾಥೆ ಇದ್ದಾವೆ. 73, 74 ಹೇಳ್ತಾರೆ, ಈ ಪ್ರಕಾರದ ಲಾಭ ಯಾವ ಮಾಡಿಕೊಳ್ಳೋದಿಲ್ಲ, ಅವನು ಇಂದಿನಿಂದ ಆಗಾಮಿ ಅನಂತ ಸಮೃದ್ಧವಾದಂಥ ಸಂಸಾರವನ್ನು ಗಳಿಸಿಕೊಳ್ಳುತ್ತಾನೆ. ಸಂಸಾರ ಅನಂತ ಇದೆ. ಸುಖದ ಮಾರ್ಗ ಒಂದೇ ಒಂದು ಸಮಯದೊಳಗೆ ಉಪಲಬ್ಧ. ಪರಮ ಶಾಂತಿ ಆಗ್ತಿದೆ. ಇನ್ನೇನು ಬೇಕಾಗಿದೆ? ಆತ್ಮನ ಅನುಭೂತಿಯಾಗಿರುವಂಥ ಜೀವ ಸಪ್ತಭಯದಿಂದ ರಹಿತ ಆಗದಂತೆ ಅವನ ನಿಧಿಯನ್ನು ಯಾರೂ ಕೊಳ್ಳೆ ಹೊಡೆಯುವ ಸಾಧ್ಯತೆ ಇಲ್ಲ. ಅವನಿಗೆ ಯಾವ ನಿಧಿಯ ಕಡೆಗೆ ಬರೀ ನೋಡೋದು ಕೂಡ ಅವಶ್ಯಕ ಇಲ್ಲ. ಅಂಥ ಪರಿಪೂರ್ಣ ಸಮೃದ್ಧ ಚೈತನ್ಯಾನಂದದ ಸಾಗರ. ಬೇಕಾಗಿರೋದು ಒಂದು ಆನಂದ, ಒಂದು ಶಾಂತಿ, ಒಂದು ತೃಪ್ತಿ, ಅದೆಲ್ಲವೂ ಅಲ್ಲಿ ಪೂರ್ಣ ರೂಪದಿಂದಿದೆ. ಹೀಗಿದ್ದ ಮೇಲೆ ಅವನು ಪರಮ ಕಡೆಗೆ ಯಾವ ಅಭಿಲಾಷೆಯಿಂದ ನೋಡ್ತಾನೆ? ಸರ್ವಜ್ಞ ಭಗವಂತರ ಸನ್ನಿಧಿಗೆ ಹೋದರನು ಕೂಡ ಕನ್ನಡಿಯ ಹಾಗೆ ಆ ಸರ್ವಜ್ಞರನ್ನು ನೋಡ್ತಾನೆ. ಅರ್ಥಾತ್ ತನ್ನ ರೂಪವನ್ನು ನೋಡ್ತಾನೆ, ಅವ್ಯಕ್ತ ರೂಪವನ್ನು ನೋಡ್ತಾನೆ. ಆ ಅವ್ಯಕ್ತ ರೂಪದ ಆದರ ಮಾಡುವುದರಿಂದ ಆ ಪ್ರಕಾರದ ವ್ಯಕ್ತ ರೂಪ ಅವನಲ್ಲಿ ಅನುಭವದೊಳಗ ಬಂದು ಬಿಡ್ತಿದೆ. ಇದು ದೇವದರ್ಶನ ಇದೆ, ಇದು ಜನಾಗಮ ಇದೆ, ಇದು ಗುರುವಿನ ಸಾನ್ನಿಧ್ಯ ಇದೆ. ನಡೀರಿ. ಯಾವ ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ಪರಿಣಾಮಗಳ ರೂಪವಾಗಿ ಪರಿಣಮಿಸುತ್ತಾನೆ, ಅವನು ಅಂಥದೇ ಪರಿಣಾಮದ ಕರ್ತೃವಾಗುತ್ತಾನೆ. ಯಾವುದರ ಕರ್ತೃ? ಅಂಥದ್ದನ್ನು ಎಂಥದ್ದು ಮಾಡ್ತಾನೋ ಅಂಥದ್ದು. ಅರ್ಥಾತ್ ಯಾವರು ಎಂಥ ರೂಪದಿಂದ ಪರಿಣಮಿಸ್ತಾನೋ ಅಂಥದ್ರ ಕರ್ತೃ. ಇದರೊಳಗ ಯಾರ ಹೇಳಬೇಕಾದದ್ದ, ಯಾರಿಂದ ಕೇಳಿ ತಿಳ್ಕೊಳ್ಬೇಕಾದದ್ದ ಏನಿದೆ? ತೀವ್ರ ಕಷಾಯ ರೂಪದಿಂದ ಪರಿಣಮಿಸುವಂಥ ಆ ತೀವ್ರ ಕಷಾಯದ ಕರ್ತೃವಾಗ್ತಾನೆ, ಆ ತೀವ್ರ ಕಷಾಯದ ಭೋಕ್ತೃ ಆಗ್ತಾನೆ ವರ್ತಮಾನದಲ್ಲಿ. ಯಾವ ಆ ತೀವ್ರ ಕಷಾಯದಿಂದ ಪರಿಣಮಿಸುವಂಥ ವ್ಯಕ್ತಿಯ, ತೀವ್ರ ಕ್ರೋಧದಿಂದ ಪರಿಣಮಿಸುವಂಥ ವ್ಯಕ್ತಿಯ ಎದುರಿಗಿದನೋ ಅವ ಮಂದ ಕಷಾಯ ಅಥವಾ ಶಾಂತ ಪರಿಣಾಮ ರೂಪದಿಂದ ಪರಿಣಮಿಸಿದ್ದೆ ಆದ್ರೆ ಅವ ಆ ಶಾಂತ ಪರಿಣಾಮದ ಕರ್ತೃವಾಗ್ತಾನೆ. ಆ ಶಾಂತ ಪರಿಣಾಮದ ಕರ್ತೃವಾಗಿ ಶಾಂತ ಭಾವದ ಭಕ್ತರಾಗ್ತಾನೆ. ಸ್ಪಷ್ಟ ಇದೆಯಲ್ಲ. ಇದಕ್ಕೆ ಯಾರೇನು ಹೇಳಬೇಕಾಗಿದ್ದೀರಿ? ಯಾವ ಕರ್ಮ ಅಥವಾ ಯಾವ ಪರಪದಾರ್ಥ ಎಲ್ಲೇನು ಮಾಡಿರ್ತಾರೆ, ನಾನು ಯಾವ ರೂಪದಿಂದ ಪರಿಣಮಿಸ್ತೇನೋ ಆ ರೂಪದ ಪರಿಣಾಮದ ಕರ್ತೃವಾಗ್ತೀನೋ, ಕರ್ತೃವಾದ ನಂತರ ನಿಯಮದಿಂದ ಅನಿವಾರ್ಯವಾಗಿ ಆ ಸಮಯದೊಳಗೆ ಆ ಪರಿಣಾಮದ ಭೋಕ್ತೃ ಆಗ್ಲಿಕ್ಕೆ ಬೇಕು. ನಾ ಕ್ರೋಧ ಮಾತ್ರ ಮಾಡ್ತೇನೋ ಆದ್ರೆ ಆ ಕ್ರೋಧದ ಅನುಭವ ಮಾಡುವುದಿಲ್ಲ. ಹೀಗೆ ಅಸಾಧ್ಯ, ಅಸಂಭವ. ಯಾವ ಕರ್ತೃ ಇದ್ದಾನೋ ಅವ ನಿಯಮದಿಂದ ಭೋಕ್ತೃ ಇದ್ದಾನೆ. ಯಾವ ವ್ಯಾಪ್ತ ಆಗ್ತಾನೋ ಅವ ನಿಯಮದಿಂದ ಕರ್ತೃ ಇದ್ದಾನೆ. ರಾಗಾದಿ ಭಾವಗಳಲ್ಲಿ ಚೈತನ್ಯವೇ ವ್ಯಾಪ್ತ ಆಗ್ತಾ ಇದ್ದೀರಿ, ಹೌದು ಅಥವಾ ಇಲ್ರಿ? ವರ್ತಮಾನ ಚೈತನ್ಯ ಸಾಮರ್ಥ್ಯ ಮಿಥ್ಯಾತ್ವ ರಾಗಾದಿಗಳಲ್ಲಿ ವ್ಯಾಪ್ತ ಆಗ್ತಾ ಇದೆ. ವ್ಯಾಪ್ತ ಆಗುವುದರಿಂದ ಆ ಚೈತನ್ಯವೇ ಆ ಮಿಥ್ಯಾತ್ವ ರಾಗಾದಿಗಳ ಕರ್ತೃವಾಯಿತು. ಆ ಚೈತನ್ಯವೇ ಮಿಥ್ಯಾತ್ವ
ಮಿಥ್ಯಾತ್ವ ರಾಗಾದಿಗಳ ಕರ್ತೃ ಆಗುವುದರಿಂದ ಅದಕ್ಕೆ ಚೈತನ್ಯದ ಅನುಭವ ಆಗುವುದಿಲ್ಲ, ಮಿಥ್ಯಾತ್ವ ರಾಗಾದಿಗಳದ್ದನ್ನ ಅನುಭವ. ಎಲ್ಲಿದೆ ಇವನ ಸಂಸಾರ? ಯಾವ ಪರದ್ರವ್ಯ ಏನು ಮಾಡಿದ್ರೆ ಇವನಿಗೆ? ಪರದ್ರವ್ಯದೊಳಗಿದೆ, ಪರಭಾವದೊಳಗಿದೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಪ್ರತಿಯೊಂದರದ ಸ್ವಚತುಷ್ಟಯದ ಉಲ್ಲಂಘನೆ ಎಂದೂ ಯಾವುದ್ರದ್ದು ಆಗುವುದಿಲ್ಲ. ಪುಣ್ಯ ಏನು ಮಾಡಿತು ಬಬಿತ, ಪಾಪ ಏನು ಮಾಡಿತು, ದೇಹ ಏನು ಮಾಡಿತು, ಸಂಯೋಗ ಏನು ಮಾಡಿತು, ಇಷ್ಟ ಮಿತ್ರಾಧಿಕರ ಏನು ಮಾಡಿದ್ರು, ಸಾಧರ್ಮಿಗಳು ಏನು ಮಾಡಿದ್ರು, ದೇವಶಾಸ್ತ್ರ ಗುರುಗಳು ಏನು ಮಾಡಿದ್ರು ಹೇಳಿ. ಚಂದ್ರಕಾಂತ ಬಾಯಿ ಏನು ಮಾಡಿದ್ರು? ಇವು ಸ್ವಯಂ ಯಾವ ಪರಿಣಾಮ ರೂಪದಿಂದ ಪರಿಣಮಿಸ್ತಾನೋ ಅದರಲ್ಲಿ ಇವು ವ್ಯಾಪ್ತ ಆಗ್ತಾನೆ. ವ್ಯಾಪ್ತ ಆಗುವುದರಿಂದ ಆ ಪರಿಣಾಮದ ಕರ್ತೃ ಆಗಲೇಬೇಕ್ರಿ. ಯಾರ ಅನ್ಲಿ ಅವನೇ ಅಂದುಕೊಳ್ಳೇಬೇಕಾದ್ರೆ ಬಿಡ್ಲಿ, ಆದ್ರೆ ಆ ಮಾತ್ರ ಕರ್ತೃ ಆದರೆ ಯಾವುದರ ಕರ್ತೃ ಆದರೂ ಅದರದ ಭೋಕ್ತ ಅನಿವಾರ್ಯ ಬಿಡಲಾರದ ಕರ್ಮರೇ ಅದ. ಯಾವುದರ ಕರ್ತ? ಕ್ರೋಧ ರೂಪದಿಂದ, ತೀವ್ರ ಕ್ರೋಧ ರೂಪದಿಂದ, ತೀವ್ರ ಮಾಯಾಚಾರ ರೂಪದಿಂದ, ತೀವ್ರ ಮಮತೆಯ ರೂಪದಿಂದ ಪರಿಣಮಿಸುವಂತಹ ಜೀವಕ್ಕ ಆ ಮಮತೆಯ ಫಲವನ್ನ, ಮಮತೆಯ ವಿಕೃತಿಯ ಫಲವನ್ನ ಅದೇ ಸಮಯದಲ್ಲಿ ಭೋಗಿಸಬೇಕಾಗ್ತಿದೆ, ಭೋಗಿಸ್ತಾನೆ ಅನಿವಾರ್ಯವಾಗಿ. ಆದರೆ ಇದು ನನ್ನದೇ ಮಮತಾ ರೂಪದ ವಿಕೃತಿಯ, ನನ್ನದೇ ಲೋಭ ರೂಪದ ವಿಕೃತಿಯ ಫಲ ಇದೆ ಅಂತ ಹೇಳಿ ಅನ್ನುವುದಿಲ್ಲ. ಆದ್ರೆ ಅದಕ್ಕೆ ಮತ್ತು ಪರವನ್ನ ಜವಾಬ್ದಾರ ಮಾಡ್ತಾರೆ. ಇದು ಮಿಥ್ಯಾತ್ವ ಇದೆ. ಈ ವಾಕ್ಯದೊಳಗೆ ಏನಿದೆ? ಅಸಂಖ್ಯ ಅನಂತ ಪರಪದಾರ್ಥಗಳ ವಿದ್ಯಮಾನ ಇರುವಂಥ ಕ್ಷೇತ್ರದಲ್ಲಿನ ಯಾವ ಜೀವ ವಾಸ ಮಾಡ್ತಾ ಇದ್ದಾನೋ ಆ ಜೀವ ಸ್ವಯಂ ತನ್ನ ವಿಪರೀತ ಶ್ರದ್ಧೆಯ ರೂಪದಿಂದ ಪರಿಣಮಿಸ್ತಾನೆ, ಸ್ವಯಂ ತನ್ನ ರಾಗಾದಿ ಪರಿಣಾಮ ರೂಪದಿಂದ ಪರಿಣಮಿಸ್ತಾನೆ, ಸ್ವಯಂ ಅವನೇ ಅದರ ಕರ್ತೃವಾಗ್ತಾನೆ, ಸ್ವಯಂ ಅವನೇ ಅದರ ಭೋಕ್ತೃವಾಗ್ತಾನೆ, ಅದರದೇ ಭೋಕ್ತೃವಾಗ್ತಾನೆ. ಹೀಗಿರುವೆಳ್ಳೊಳಗ ಅನ್ಯ ಕರ್ಮಾದಿಗಳ ಕಾರಣದಿಂದ, ಉದಯಾದಿಗಳ ಕಾರಣದಿಂದ ಇವನಿಗೆ ದುಃಖ ಭೋಗಿಸಬೇಕಾಗಿದೆ ಅನ್ನುವ ಯಾವ ಆಗಮದ ಕಥನ ಇದೆಯೋ ಆ ಕಥನದೊಳಗ ಎಷ್ಟು ಸತ್ಯತೆ, ಈ ಮೂಲ ವಸ್ತುವಿನ ಹತ್ರ ಹೋಗಿ ವಸ್ತುವಿನ ಪರಿಣಮನದ ಅವಲೋಕನೆ ಮಾಡ್ತಾನೋ ಅವನಿಗೆ ಆಗಮದೊಳಗ ಪ್ರರೂಪಿಸಲ್ಪಟ್ಟಂಥ ಕಥನ ಕೂಡ ಸತ್ಯ ಅಂತ ಹೇಳಿ ಅನ್ಸೋದು ಸಾಧ್ಯನೇ ಇಲ್ರಿ. ಒಂದು ಸಮಯದಷ್ಟು ಸೂಕ್ಷ್ಮ ಕಾಲ್ರಿ ಗೌರಣ್ಣವ್ರು, ಒಂದು ಸಮಯದಷ್ಟು ಸೂಕ್ಷ್ಮ ಕಾಲ ವಿಜಯಣ್ಣ, ಸೆಕೆಂಡ್ ಅಂತ ಹೇಳಿ ಹಿಡ್ಕೊಳ್ಳೋನು ನಾವೀಗ. ಯಾಕಂದ್ರೆ ನಮ್ಮ ಬುದ್ಧಿಗೆ ಇಂದು ಸೂಕ್ಷ್ಮ ಅಂದ್ರೆ ಸೆಕೆಂಡನೇ ಇದೆ. ಆ ಒಂದು ಸೆಕೆಂಡದಷ್ಟು ಸೂಕ್ಷ್ಮ ಕಾಲದೊಳಗ ಸ್ವಯಂ ನಾನೇ ನನ್ನ ಚೈತನ್ಯ ಸಾಮರ್ಥ್ಯದಿಂದ ವಿಪರೀತವಾಗಿ ಮನ್ನಿಸಿದೆನು ನನ್ನನ್ನೆಲ್ಲ ಪರಪದಾರ್ಥವನ್ನ, ದೇಹವನ್ನ, ಸಂಯೋಗವನ್ನ, ಧನವನ್ನ, ಪುತ್ರಾಧಿಕರನ್ನ, ಆಸ್ತಿಯನ್ನ, ಖ್ಯಾತಿಯನ್ನ ನನ್ನ ಸ್ವರೂಪ ಅಂತ ಹೇಳಿ ತಿಳಿದಿಟ್ಟಲ್ಲ. ಅದು ತಿಳಿಯುವ ಸಲುವಾಗಿ ನನಗೆ ಯಾರು ಬೋಧ ಮಾಡಿದಾರ್ರಿ? ಯಾರು ಇಲ್ಲ. ನಾನೇ ಸ್ವಯಂ ನನ್ನ ಚೈತನ್ಯ ಸಾಮರ್ಥ್ಯದಿಂದ ಒಂದು ಸೆಕೆಂಡ್ ತಿಳಿದೆನು. ಆ ತಿಳಿಯುವುದರ ಜೊತೆಯಾಗಿ ಅದರ ಕುರಿತು ರಾಗ ಅಥವಾ ದ್ವೇಷ ಮಾಡಿದೇನ್ರಿ ಅದೇ ಸಮಯದಲ್ಲಿ. ಹಾಗಾದ್ರೆ ಅದೇ ಸೆಕೆಂಡದಲ್ಲಿ ರಾಗ ಅಥವಾ ದ್ವೇಷ ಮಾಡಿದ್ದೆ. ಯಾವ್ದು ನನಗೆ ಇಷ್ಟಲ್ಲ ಅದರಲ್ಲೇ ರಾಗ ಮಾಡಿದ್ನು, ಯಾವ್ದು ನನಗೆ ನನ್ನ ಮಿಥ್ಯಾ ಬುದ್ಧಿಯಿಂದ ಅನಿಷ್ಟ ಕಾಣಿಸ್ತಲ್ಲ ಅದರೊಳಗೆ ದ್ವೇಷ ಮಾಡಿ. ಅದೇ ಒಂದೇ ಕ್ಷಣದೊಳಗಡೆ ಇನ್ನೊಂದು ಕ್ಷಣದ ಅಂತರಿಲ್ಲ. ಆಮೇಲೆ ಅದೇ ಕ್ಷಣದೊಳಗೆ ಅದೇ ಸೆಕೆಂಡದೊಳಗೆ ಏನಾಯ್ತು, ಯಾವ ಇಷ್ಟ ಅಥವಾ ಅನಿಷ್ಟ ಬುದ್ಧಿ ಮಾಡಿದ್ನಲ್ಲ ಅದರ ಅನುಭವ ಅನಿವಾರ್ಯವಾಗಿ ಆಯ್ತ್ರಿ. ಹಾಗಾದ್ರೆ ಈ ಮೂರೂ ಕಾರ್ಯ ಒಂದು ಸೆಕೆಂಡದೊಳಗೆ ಅರ್ಥಾತ್ ಒಂದು ಸಮಯದೊಳಗೆ ನನ್ನಲ್ಲೇ ನಡೆದಿದ್ದ ಒಂದ ಮೇಲೆ ಇನ್ನೊಂದು ಯಾವ ಪದಾರ್ಥ ಅಲ್ಲಿ ಪ್ರವೇಶ ಯಾವಾಗ ಮಾಡಿತ್ರಿ, ಹ್ಯಾಗ ಮಾಡಿತ್ರಿ, ಯಾವ ಕರ್ಮ ನನಗೆ ಫಲ ಕೊಟ್ಟಿತ್ತು ಮತ್ತು ಅದು
ಸುಖಗಳನ್ನು ನಾನು ಭೋಗಿಸಿದನು, ಅದನ್ನ ಜ್ಞಾನಿ ಗುರುಗಳು ಹೇಳಿದರು. ಅದರೊಳಗೆ ನಾನು ಸತ್ಯತೆ ಹೇಗೆ ಮನ್ನಿಸಲಿರೆ? ವಸ್ತು ಸ್ವರೂಪದ ಸಮೀಪ ಹೋಗಿ ನೋಡಿದ ನಂತರ ಅದೇ ಜ್ಞಾನಿ ವೀತರಾಗಿ ಸಂತರು ಹೇಳಿದ್ದು ಯಾವ ಆಗಮ ಕಥನ ಇದೆಯೋ ಅದನ್ನ ನಾನು ಹೇಗೆ ಸತ್ಯ ಅಂತ ಹೇಳಿ ಮನ್ನಿಸೋದ್ರಿ? ಹಾಗಾದ್ರೆ ಆಗಮವನ್ನೇ ಅಸತ್ಯ ಅಂತ ಇದ್ದೀನಿ. ಇರಬಹುದಪ್ಪ ಸತ್ಯ ಆಗಮ ಇಲ್ಲ ಅಂತ ಹೇಳಿದ್ದಾರೆ, ಇರಬಹುದು. ಆದ್ರೆ ನನ್ನ ದೃಷ್ಟಿಗೆ ಇಲ್ಲಿ ನಾನೇ ಸಂಪೂರ್ಣ ಜವಾಬ್ದಾರ, ಹೊಣೆಗಾರ. ನನ್ನಲ್ಲೇ ಇಲ್ಲಿ ಈ ಒಂದು ಕ್ಷಣದ ಸೂಕ್ಷ್ಮ ಅವಧಿಯೊಳಗ ಯಾವುದ್ರದ್ದು ಅನ್ಯದ ಪ್ರವೇಶ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನನ್ನ ಆತ್ಮನ ಅಸಂಖ್ಯ ಚೈತನ್ಯ ರೂಪಿ ಪ್ರದೇಶದೊಳಗೆ ನಾನು ವಿಕಾರ ರೂಪದಿಂದ ಪರಿಣಮಿಸಿದ್ದೇನೆ. ಸುಧಾತಾಯಿ ಸಮಜ್ ಮೇ ಆ ರಹೆ ಅಲ್ಲ? ತಿಳಿದು ಬರ್ತಾ ಇದೆ ಅಂದ್ರೆ ಪ್ರಯೋಗಾತ್ಮಕವಾಗಿ ವಿಜಯ್ ಭಾಯಿ ಶಬ್ದ ಕೇಳೋದಿಲ್ಲ. ನನ್ನ ರೂಪಿಯ ಸಂಖ್ಯ ಪ್ರದೇಶದೊಳಗ ನನ್ನ ಪ್ರಕಟ ಚೈತನ್ಯ ಭಾವದಿಂದ ನಾನೇ ವಿಕೃತ ರೂಪದಿಂದ ಪರಿಣಮಿಸಿದ ನಂತರ ಅಲ್ಲಿ ನಾನೇ ಇಷ್ಟನಿಷ್ಟದ ಬುದ್ಧಿ ಮಾಡಿದೆ. ನೋಡ್ತಾ ಇದ್ದೇನೆ ಭಲೆ ಪರಪದಾರ್ಥವನ್ನರಿ, ಭಲೆ ಪರಪದಾರ್ಥವನ್ನ ಧನವನ್ನ ನೋಡ್ತಾ ಇದ್ದೇನೆ. ಧನದ ನೋಟನ್ನ 500 ಅಥವಾ 2000 ನೋಟುಗಳ ಕಂತನ್ನ ನೋಡ್ತಾ ಇದ್ದೇನೆ. ಇದು ನನ್ನದು ಅಂತ ಹೇಳಿ ಭಾವನೆ ನಾನೇ ಮಾಡಿದ್ನಿ. ಎಲ್ಲಿ ಮಾಡಿದ್ನು? ನನ್ನ ಸಂಖ್ಯ ಚೈತನ್ಯ ಪ್ರದೇಶದೊಳಗಿರುವಂಥ ನನ್ನ ಚೈತನ್ಯ ಸಾಮರ್ಥ್ಯದಿಂದ ಮಾಡಿದ್ದೆ. ಹೌದಲ್ರಿ ವಿಜಯಣ್ಣ? ಅದೇ ಸಮಯದೊಳಗ ಆ ನೋಟದ ಕಂತು ಇನ್ನೂ ಅಲ್ಲೇ ಇದೆ. ಅದೇ ಸಮಯದೊಳಗ ನನಗೆ ಅದರ ಕುರಿತು ಇಷ್ಟು ಬುದ್ಧಿ ಆಯ್ತದೆ. ಅದೇ ಸಮಯದೊಳಗೆ ನನ್ನ ಚೈತನ್ಯ ಸಾಮರ್ಥ್ಯದ ಆ ನನ್ನದೆನ್ನುವ ಭಾವ ಮತ್ತು ಇಷ್ಟ ಭಾವ ಏನು ಎರಡಾಯ್ತಲ್ಲ, ಮಿಥ್ಯಾತ್ವ ಮತ್ತು ರಾಗಾದಿ, ಆ ಏನು ಪರಿಣಾಮ ಆಯ್ತಲ್ಲ, ಚೈತನ್ಯದ ಪರಿಣಾಮದೊಳಗೆ ಆ ಪ್ರಕಾರದ ವಿಕೃತಿ ಬಂತಲ್ಲ, ಅದರ ಅನುಭವ, ಆ ಚೈತನ್ಯ ಪರಿಣಾಮ ಅಲ್ಲೇ ಇದ್ದ ಕಾರಣ, ಅನುಭವದ ಶಕ್ತಿ ಅಲ್ಲಿ ಪ್ರಗಟ ಇದ್ದ ಕಾರಣ ಅನುಭವ ಆಯ್ತದೆ. ಅಲ್ಲಿ ಯಾವ ಪರದ್ರವ್ಯ, ಕರ್ಮ ರೂಪದ ಪರದ್ರವ್ಯ, ಹಿಂದಿನ ಕರ್ಮ ಎಲ್ಲಿ ಬಂತಾರೆ? ಹಾಗಾದ್ರೆ ಆ ನೋಟಿನ ಕಂತರೆ ಏನು ಮಾಡಿದೆ? ಅದು ಅಲ್ಲೇ ಇದೆ. ಜೀವದ ದುಃಖ, ಜೀವದ ಸಂಸಾರ, ಜೀವದ ನಾಲ್ಕಗತಿ, ಜೀವದ ಪರಾಧೀನತೆ, ಜೀವದ ಚೈತನ್ಯದೊಳಗನೆ ಇದೆ, ಪ್ರಗಟ ಚೈತನ್ಯ, ಅನ್ಯತ್ರ ಎಲ್ಲಿಯೂ ಇಲ್ಲ. ಭೂಮಿಕೆಗೆ ಅನುಸಾರವಾಗಿ ಜ್ಞಾನಿ ಗುರುಗಳ ಈ ಪರದ್ರವ್ಯ ನಿನ್ನ ದುಃಖ ಸುಖದ ಕಾರಣ ಇಲ್ಲಪ್ಪ, ನಿನ್ನ ಉದಯದ ನಿನ್ನ ದುಃಖ ಸುಖದ ಕಾರಣ. ಕೆಳಗಿನ ಭೂಮಿಕೆಯೊಳಗೆ ಹಾಗೆ ಹೇಳಿದ್ರಿ, ಆದರೆ ಅದು ಸರ್ವಥಾ ಸತ್ಯ ಇರುವುದಿಲ್ಲ. ನಿಶ್ಚಯದೊಳಗೂ ಕೂಡ ಏಕದೇಶ ನಿಶ್ಚಯ, ಏಕದೇಶ ಶುದ್ಧ ನಿಶ್ಚಯನಯ, ಪೂರ್ಣದೇಶ ಶುದ್ಧ ನಿಶ್ಚಯನಯ, ಪರಮಶುದ್ಧ ನಿಶ್ಚಯನಯ, ಈ ಪ್ರಕಾರ ಭೇದ ಆಗ್ತವೆ. ಮತ್ತು ವ್ಯವಹಾರದ ನಿಶ್ಚಯದ ಎಲ್ಲ ಸಾಮ್ಯತೆ ಜೋಡಿಸೋದಿದೆ. ಮತ್ತು ಒಂದರ ನಂತರ ಒಂದರ ಮೇಲೆ ಏರ್ತಾ ಆಗುವುದು ಹಾಗೆ ಆ ಏಕದೇಶ ಶುದ್ಧ ನಿಶ್ಚಯನಯ ಕೂಡ ವ್ಯವಹಾರನ ಆಗ್ತಿದೆ. ಸರ್ವದೇಶ ಶುದ್ಧ ನಿಶ್ಚಯನಯ ಕೂಡ ಪರಮಶುದ್ಧ ನಿಶ್ಚಯನಯ ಹೋದ ನಂತರ ವ್ಯವಹಾರನ ಯಾವುದು ಬಿಟ್ಟು ಹೋಗ್ತಿದೆ, ಅದೆಲ್ಲ ವ್ಯವಹಾರನೇ ಇದೆ. ಜಿನಾಗಮದಲ್ಲಿ ಸತ್ಯ ಅಸತ್ಯದ ನಿರ್ಣಯ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಆ ಜಿನಾಗಮದ ಭೂಮಿಕೆಗೆ ಜೀವದ ಭೂಮಿಕೆಗೆ ಅನುಸಾರವಾಗಿ ಯಾವ ಕಥನ ಆಗಿದೆಯೋ ಆ ಕಥನದ ಮೆಟ್ಟಲುಗಳನ್ನು ಹತ್ತತಾ ನಮ್ಮ ಸ್ವಭಾವದವರೆಗೆ ನಮಗೆ ತಲುಪ